ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಷರಾಶಿಯವರಿಗೆ ಯಾವುದೇ ಕೆಲಸಕ್ಕಾಗಲಿ ಈ ದಿವಸ ಕುಟುಂಬ ಸದಸ್ಯರ ಸಹಕಾರ ಸಿಕ್ಕುವುದಿಲ್ಲ. ನೀವು ಮನೆಯವರು ಏನೋ ನಮಗೆ ಸಹಾಯ ಮಾಡ್ಬೋದು ಅಥವಾ ಸಹಕರಿಸ್ಬೋದು, ಬೆಂಬಲಿಸ್ಬೋದು ಅಂತ ಹೇಳಿ ನೀವು ಅಪೇಕ್ಷೆಯನ್ನು ಇಟ್ಟುಕೊಂಡಿದ್ದರೆ ಅದು ಸುಳ್ಳಾಗುವಂತಹ ದಿವಸವಾಗುತ್ತೆ. ಮನಸ್ಸಿನ ಶಾಂತಿ ಸ್ವಲ್ಪ ಕದಡುತ್ತೆ ಅಂತ ಹೇಳಬೇಕು. ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಅಶಾಂತಿ, ಕಲಹಕ್ಕೆ ಅಥವಾ ಮಾತುಕತೆಗೆ ಅವಕಾಶಗಳು ಆಗ್ತಕ್ಕಂಥದ್ದು. ಸ್ವಲ್ಪ ಜಾಗ್ರತೆಯಿಂದ ವಿವೇಕದಿಂದ ಮಾತಾಡಬೇಕಾಗತ್ತೆ. ಯಾವಾಗ ತಾಳ್ಮೆಯನ್ನು ಕಳ್ಕೊಳ್ತೀರಿ, ಜಗಳಕ್ಕೆ ಅವಕಾಶಗಳು ಹೆಚ್ಚಾಗುವಂಥದ್ದಾಗತ್ತೆ. ನಿಮ್ಮನ್ನು ಎಲ್ಲ ವಿಷಯದಲ್ಲೂ ಕೂಡ ಸೋಲಿಸಬೇಕು, ನಿಮಗೆ ಅವಮಾನವನ್ನು ಮಾಡಬೇಕು ಅಂತ ಹೇಳಿ ಪ್ರತಿಸ್ಪರ್ಧಿಗಳು ಕಾಯ್ತಾ ಇರ್ತಾರೆ. ಅವರೆಲ್ಲರ ವಿರುದ್ಧವಾದಂತಹ ಹೋರಾಟ, ಸವಾಲು ನಿಮ್ಮದಾಗಿರತಕ್ಕಂತಹ ದಿವಸ ಇದು. ಬೇರೆಯವರ ಆಶ್ರಯದಿಂದ ನಿಮ್ಮ ಕೆಲಸಗಳನ್ನು ನಾನು ಮಾಡ್ಕೊಳ್ತೀನಿ ಅಂತಕ್ಕಂತಹ ಸಂಕಲ್ಪ ಏನಾದ್ರು ಇದ್ದರೆ ಅಥವಾ ಹಾಗೆ ಅಂದ್ಕೊಂಡಿದ್ದರೆ ಖಂಡಿತವಾಗಿ ಅದು ಬೇಡ ಅಂತ ಹೇಳಬೇಕು. ಯಾರನ್ನ ಆಶ್ರಯಿಸಿ ನೀವು ಕೆಲಸವನ್ನು ಆಗತ್ತೆ ಅಂತ ಅಂದ್ಕೊಳ್ತೀರೋ ಅವರಿಂದ ಖಂಡಿತವಾಗಿ ಅನುಕೂಲ ಆಗದೆ ಇರತಕ್ಕಂತಹ ಸಮಯ ಇದು. ಮನೆಯಿಂದ ಹೊರಗಡೆ ಹೋದಾಗ ನಿಮ್ಮ ಬೆಲೆ ಆಗಲಿ, ನಿಮ್ಮ ಗೌರವ, ನಿಮ್ಮ ಸ್ಥಾನ ಏನು, ನಿಮ್ಮ ಪ್ರತಿಭೆ ಏನು ಅನ್ನುವಂಥದ್ದು ಗೊತ್ತಾಗ್ತಾ ಹೋಗುತ್ತೆ. ಆಂಜನೇಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ವೃಷಭ ರಾಶಿ, ಯಾವುದೇ ಕೆಲಸ ಇರಲಿ ಅಥವಾ ಯಾವುದೇ ಸಂದರ್ಭಗಳಿರಲಿ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಿಕೊಳ್ಬೇಡಿ. ಉತ್ತಮವಾದಂತಹ ಸಮಯ ಇದ್ದಾಗ ಒಳ್ಳೆಯ ಕೆಲಸಗಳನ್ನು ಮಾಡಿ ನೀವೊಂದಷ್ಟು ಸಂಪಾದನೆಯನ್ನು ಮಾಡಿಕೊಳ್ಳಿ. ನಿಮ್ಮನ್ನು ಮತ್ತು ನಿಮ್ಮ ಪರಿವಾರದವರನ್ನು ಉದ್ಧಾರ ಮಾಡ್ತಕ್ಕಂತಹ ಕೆಲಸಗಳು ನಿಮ್ಮಿಂದ ಆಗಲಿ. ಹಾಗೆ ಸಮಾಜಕ್ಕೆ ಉತ್ತಮವಾದಂತಹ ಸಂದೇಶವನ್ನು ಕೊಡ್ತಕ್ಕಂತಹ ಕೆಲಸಗಳನ್ನು ಮಾಡಿ ಅಂತಕ್ಕಂಥದ್ದು. ಐಷಾರಾಮಿ ಜೀವನಕ್ಕೆ ಅವಕಾಶಗಳಾಗತ್ತೆ. ಅದಕ್ಕೆ ವ್ಯವಸ್ಥೆಯೂ ಕೂಡ ನಿಮ್ಮ ನಿಮ್ಮ ಯೋಗ್ಯತಾನುಸಾರವಾಗಿ ಆಗ್ತಕ್ಕಂಥದ್ದು. ಅದನ್ನು ಸದುಪಯೋಗ ಮಾಡಿಕೊಳ್ಳಿ. ಯಾವುದೇ ರೀತಿಯ ವಾಮಮಾರ್ಗದ ಕೆಲಸಗಳಾಗಲಿ, ಅಧಿಕಾರದ ದರ್ಪವಾಗಲಿ ಯಾವುದೂ ಕೂಡ ಬೇಡ ಅಂತ ಹೇಳಿ ಅರ್ಥ. ದಾಖಲಾತಿಗಳಲ್ಲಿ ವ್ಯತ್ಯಯಗಳಾಗಿ ಗ್ರಾಹಕರಿಂದ ಅಥವಾ ಯಾರ ಜೊತೆಯಲ್ಲಿ ವ್ಯವಹಾರವನ್ನು ನಡೆಸ್ತಿರೋ ಅವರಿಂದ ಆಕ್ಷೇಪಣೆಗಳಾಗತ್ತೆ. ಹಾಗಾಗಿ ದಾಖಲಾತಿಗಳು ಪರಿಶುದ್ಧವಾಗಿರಬೇಕು. ಯಾರು ಏನೇ ಕೇಳಿದರೂ ಕೂಡ ಕಾನೂನಾತ್ಮಕವಾದಂತಹ ಸರಿಯಾದ ಉತ್ತರ ನಿಮ್ಮಲ್ಲಿ ಇರಬೇಕಾದಂಥದ್ದು. ಪೂಜೆ, ಜಪ, ಹೋಮಾದಿಗಳನ್ನು ಮಾಡೋದರಿಂದ, ಧಾರ್ಮಿಕ ಕೈಂಕರ್ಯಗಳನ್ನು ಮಾಡೋದರಿಂದ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಸಿಕ್ಕತ್ತೆ. ಏನೋ ನನ್ನೆಲ್ಲ ಕೆಲಸಗಳು ಆಗಿಬಿಡುತ್ತೆ ಅನ್ನುವಂತಹ ಭ್ರಮೆ ಬೇಡ. ಮಾನಸಿಕವಾದಂತಹ ಸ್ಥೈರ್ಯ, ಯುಕ್ತಾಯುಕ್ತತೆಗಳ ಒಂದು ಯೋಚನೆ, ಯಾವ ಕೆಲಸವನ್ನು ಮಾಡಿದರೆ ಸರಿ, ಯಾವುದು ತಪ್ಪು ಅಂತಕ್ಕಂತಹ ಒಂದು ವಿವೇಕ ಅದರಿಂದ ಮೂಡ್ತಕ್ಕಂತಹದ್ದು. ಭೂ ವ್ಯವಹಾರದಲ್ಲಿ ಇರತಕ್ಕಂತಹ ದೋಷಗಳು ನಿವಾರಣೆಯಾಗ್ತಕ್ಕಂಥದ್ದು. ಭೂಮಿಗೆ ಸಂಬಂಧಪಟ್ಟಂತಹ ವ್ಯವಹಾರವನ್ನು ಯಾರು ಪ್ರಧಾನವಾಗಿ ಇಟ್ಟುಕೊಂಡಿದ್ದೀರಿ ಆ ವ್ಯವಹಾರದಲ್ಲಿ ಏನಾದರೂ ಕಳಂಕಗಳೋ ದೋಷಗಳೋ ಇದ್ದರೆ ಅದೆಲ್ಲವೂ ಕೂಡ ನಿವೃತ್ತಿಯಾಗತಕ್ಕಂಥದ್ದು. ಕುಲದೇವರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ನಂತರದಲ್ಲಿ ನಿಮ್ಮ ವ್ಯವಹಾರಕ್ಕೆ ನೀವು ಮುಂದಾಗಿ. ಶುಭವಾಗಿ. ಮಿಥುನ ರಾಶಿ, ಸತಿಪತಿಗಳಲ್ಲಿ ಪರಸ್ಪರ ಹೊಂದಾಣಿಕೆ ಇರಬೇಕು. ಇಲ್ಲದೇ ಇದ್ದರೆ ಸಾಂಸಾರಿಕವಾದಂತಹ ಯಾವುದೋ ಒಂದು ತೊಳಲಾಟ ಅಥವಾ ಸಾಂಸಾರಿಕವಾದಂತಹ ಸಮಸ್ಯೆ ತುಂಬ ಉಲ್ಬಣವಾಗ್ತಕ್ಕಂಥದ್ದು. ಇದರಿಂದ ಮನೆಯಲ್ಲಿರ್ತಕ್ಕಂತಹ ಬೇರೆ ಸದಸ್ಯರುಗಳಿಗೆ, ಮಕ್ಕಳಿಗೆ ಎಲ್ಲ ತೊಂದರೆ ಅಂತಕ್ಕಂಥದ್ದು. ಸರಿಯಾದಂತಹ ಮಾಹಿತಿಗಳನ್ನು, ದಾಖಲಾತಿಗಳನ್ನು ಇಟ್ಟುಕೊಂಡು ನಿಮ್ಮ ವ್ಯವಹಾರವನ್ನು ನಡೆಸಬೇಕು. ಅದಿಲ್ಲ ಅಂತಾದಾಗ ವ್ಯವಹಾರದಲ್ಲೂ ಹಿನ್ನಡೆ, ಜೊತೆಗೆ ಆರ್ಥಿಕವಾದಂತಹ ನಷ್ಟ, ಅವಮಾನ ಇವೆಲ್ಲವನ್ನು ಸಾಲು ಸಾಲಾಗಿ ಎದುರಿಸಬೇಕಾದಂಥದ್ದಾಗುತ್ತೆ. ನಿಮ್ಮ ವ್ಯವಹಾರವನ್ನು ನೋಡಿ, ನಿಮ್ಮ ಮಾತನ್ನು ನಂಬಿ ಹಲವಾರು ಜನ ನಿಮ್ಮನ್ನು ಯಾವುದೋ ಒಂದು ರೀತಿಯಲ್ಲಿ ಅನುಸರಿಸ್ತಾರೆ. ಅದಕ್ಕೆಲ್ಲ ಸುಳ್ಳು ಅಂತಕ್ಕಂತಹ ಪಟ್ಟಿಯನ್ನು ಕಟ್ಟಿದ ಹಾಗಾಗುತ್ತೆ. ವ್ಯಾವಹಾರಿಕವಾಗಿ ಪರಿಶುದ್ಧವಾದಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ನಂತರದಲ್ಲಿ ವ್ಯವಹಾರವನ್ನು ಮುಂದುವರಿಸಿ ಅಂತಕ್ಕಂತಹ ಒಂದು ಸಲಹೆ ಅಥವಾ
ಸೂಚನೆ ಅಂತ ಹೇಳಿ ಅಂದುಕೊಳ್ಳಬಹುದು. ಈ ದಿನ ಯಾವುದೇ ಕಾರಣಕ್ಕೂ ಎಲ್ಲವನ್ನ ತಕ್ಷಣದಲ್ಲಿ ನಿರ್ಧಾರ ಮಾಡಬೇಡಿ. ಯಾವುದೋ ಒಂದು ವಿಷಯ ಬಂತು ಅಂತಂದರೆ ಪೂರ್ಣವಾಗಿ ಅದನ್ನು ಪರಾಮರ್ಶೆ ಮಾಡಿ ನಂತರದಲ್ಲಿ ವಿಚಾರ ಮಾಡಿದ ನಂತರದಲ್ಲಿಯೇ ತೀರ್ಮಾನವನ್ನು ಮಾಡಬೇಕಾಗತ್ತೆ. ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಬೇಸರವಾಗ್ತಕ್ಕಂತಹದ್ದು, ಮಕ್ಕಳು ನಿಮಗೆ ವಿರೋಧವಾಗಿ ಅಥವಾ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾರೆ ಅಂತಕ್ಕಂತಹ ಅನುಭವ ನಿಮಗೆ ಆಗುವಂತಹ ದಿವಸ. ಮಾತಿನ ಬಗ್ಗೆ ಹೆಚ್ಚು ಗಮನ ಇರಬೇಕು. ಯಾವುದೋ ಕೋಪದಲ್ಲಿ ಅಥವಾ ಇನ್ಯಾವುದೋ ಒಂದು ಆವೇಶದಲ್ಲಿ, ಉದ್ವೇಗದಲ್ಲಿ ಏನಾದರೂ ಮಾತಾಡಿಬಿಟ್ರೆ ಅದು ದೊಡ್ಡದಾದಂತಹ ಅನಾಹುತಕ್ಕೆ ಕಾರಣ ಆಗಬಹುದು. ಭೂ ಸಂಬಂಧವಾದಂತಹ ವ್ಯವಹಾರಕ್ಕೆ, ರಿಯಲ್ ಎಸ್ಟೇಟ್ ಉದ್ಯೋಗಿಗಳಿಗೆ ಅಷ್ಟೊಂದು ಒಳ್ಳೆಯದಾದಂತಹ ದಿನ ಅಲ್ಲ ಇದು. ಆದರೆ ಪ್ರತಿನಿತ್ಯವೂ ಕೂಡ ಅದನ್ನೇ ನಂಬಿ ವ್ಯವಹರಿಸ್ತಕ್ಕಂಥವರು ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾದಂಥದ್ದು. ಮಕ್ಕಳು ಕೂಡ ಶಿಕ್ಷಕರಿಗಾಗಲಿ ಪೋಷಕರಿಗಾಗಲಿ ವಿರುದ್ಧವಾಗಿ ನಡ್ಕೊಳ್ತಕ್ಕಂತಹ ಒಂದು ಮನಸ್ಥಿತಿಯನ್ನು ಬದಲಾಯಿಸಿಕೊಂಡು ಒಳ್ಳೆಯತನದಲ್ಲಿ ಇರಬೇಕಾದಂಥದ್ದು. ಲಕ್ಷ್ಮೀ ಮತ್ತು ಸರಸ್ವತಿ ಇಬ್ಬರನ್ನೂ ಕೂಡ ಪ್ರಾರ್ಥನೆ ಮಾಡಿ ಆಯಾ ಕ್ಷೇತ್ರದಲ್ಲಿ ಯಾರ್ಯಾರಿಗೆ ತೊಡಕಿದೆ ಅದೆಲ್ಲ ನಿವಾರಣೆಯಾಗಲಿ, ಶುಭವಾಗಿ. ಕರ್ಕಾಟಕ ರಾಶಿ, ಏನೋ ಸಾಧನೆ ಮಾಡಬೇಕು, ಯಾವುದೋ ಒಂದು ಗುರಿಯನ್ನು ತಲುಪಬೇಕು ಅಂತ ಹೇಳಿ ಬೇರೆಯವರನ್ನ ಆಶ್ರಯ ಮಾಡಿಕೊಂಡು ನಿಮ್ಮ ಪ್ರಯತ್ನವನ್ನು ನೀವು ಅಲ್ಲಿಗೆ ನಿಲ್ಲಿಸಿಬಿಟ್ರೆ ಅಥವಾ ಮೊಟಕುಗೊಳಿಸಿದರೆ ಬೇರೆಯವರ ಸಹಾಯದಿಂದ ಆ ಕೆಲಸ ಪೂರ್ಣ ಆಗತ್ತೆ ಅನ್ನುವಂಥದ್ದು ಸುಳ್ಳಾಗತ್ತೆ. ಆಗ ನೀವು ನೋವನ್ನು ಅನುಭವಿಸ್ತೀರಿ, ದುಃಖ ಪಡ್ತೀರಿ. ಕೆಲವು ಸಂದರ್ಭದಲ್ಲಿ ಕಣ್ಣೀರನ್ನು ಹಾಕಬೇಕಾದಂತಹ ಪರಿಸ್ಥಿತಿ ಬಂದರೂ ಕೂಡ ಅಚ್ಚರಿ ಪಡಬೇಕಾದಂಥದ್ದಿಲ್ಲ. ಸಹೋದರರ ಆರೋಗ್ಯದಲ್ಲಿ ಏರುಪೇರಾಗ್ತಕ್ಕಂಥದ್ದು, ಅಣ್ಣ ತಮ್ಮ ಅಕ್ಕ ತಂಗಿಯರ ಆರೋಗ್ಯದಲ್ಲಿ ಏನೋ ವ್ಯತ್ಯಾಸಗಳಾಗತ್ತೆ. ಅದು ಮನಸ್ಸಿಗೆ ತುಂಬ ದೊಡ್ಡ ಆತಂಕವನ್ನು ತರಬಹುದು ಅಂತಕ್ಕಂಥದ್ದು. ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಮಧ್ಯದಲ್ಲಿ ಏನೋ ಒಂದು ರೀತಿಯ ಅಸಮಾಧಾನ, ಪರಸ್ಪರವಾಗಿ ಹೊಂದಾಣಿಕೆ ಇಲ್ಲದೇ ಇರತಕ್ಕಂಥದ್ದು ಎದ್ದು ಕಾಣತಕ್ಕಂಥದ್ದು. ವಿದ್ಯಾರ್ಥಿಗಳು ಅಥವಾ ಶಿಕ್ಷಕರು ಪರಸ್ಪರ ವಾಗ್ವಾದಕ್ಕೆ ಮುಂದಾಗ್ತಕ್ಕಂಥದ್ದಾಗತ್ತೆ. ಮಕ್ಕಳನ್ನು ನಿಂದಿಸ್ತಕ್ಕಂಥದ್ದು, ಅವರಿಗೆ ಶಿಕ್ಷೆಯನ್ನು ಕೊಡ್ತಕ್ಕಂಥದ್ದು, ಇದರಿಂದ ನಿಮ್ಮ ಗೌರವಕ್ಕೆ ಧಕ್ಕೆ ಬರ್ತಕ್ಕಂತಹದ್ದಾಗತ್ತೆ ಅಂತ ಹೇಳಿ ಶಿಕ್ಷಕರಿಗೆ ಹೇಳಬೇಕಾಗತ್ತೆ. ನಿಮ್ಮ ಅಭಿಪ್ರಾಯ ಸಲಹೆಗಳನ್ನು ಬೇರೆಯವರಿಗೆ ನೀವು ಒತ್ತಡಪೂರ್ವಕವಾಗಿ ಕೊಡಬಾರ್ದು. ಯಾವುದೇ ಸಲಹೆ ಇರಲಿ, ನೀವು ಹೇಳಬೇಕಾದಂತಹ ಪರಿಸ್ಥಿತಿ ಸಂದರ್ಭಗಳು ಬಂದರೆ ಹೇಳಿ, ಆದರೆ ಒತ್ತಡಪೂರ್ವಕವಾಗಿ ಇದನ್ನೇ ಮಾಡಬೇಕು ಅಂತಕ್ಕಂತಹ ಆಗ್ರಹ ಖಂಡಿತವಾಗಿ ಬೇಡ. ಮನೆಗೆ ಏನೋ ಒಂದು ರೀತಿಯಲ್ಲಿ ಅಪಕಾರವನ್ನು ಅಥವಾ ಒಂದು ರೀತಿಯ ಬೇಸರವನ್ನು ತಂದಿಡ್ತಕ್ಕಂಥದ್ದು, ಹೊರಗಿನವರಿಗೆ ಉಪಕಾರವನ್ನು ಮಾಡ್ತಕ್ಕಂಥದ್ದು, ಬೇರೆಯವರಿಗೆ ನಿಮ್ಮಿಂದ ಆಗ್ತಕ್ಕಂತಹ ಸಹಾಯದಲ್ಲಿ ಕಿಂಚಿತ್ ಮನೆಗೆ ಏನಾದರೂ ಮಾಡಿದರೆ ಮನೆಯವರು ಕೂಡ ನೆಮ್ಮದಿಯಾಗಿ ಇರ್ತಾರೆ ಅಂತಕ್ಕಂಥದ್ದು. ಗುರು ಶಿಷ್ಯರು ಪರಸ್ಪರವಾಗಿ ಶಾರದಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ನಿಮ್ಮ ವಿದ್ಯಾ ಕ್ಷೇತ್ರದಲ್ಲಿರತಕ್ಕಂತಹ ಎಲ್ಲ ದುಗುಡಗಳು ದೂರವಾಗಲಿ, ಶುಭವಾಗಿ.